ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದೇವಾಲಯಗಳ ನಗರಿ ಎಂದೇ ಖ್ಯಾತಿ ಹೊಂದಿರುವ ವಿಜಯಪುರ ಪಟ್ಟಣವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಲ್ಪವೇ ದೂರದಲ್ಲಿದ್ದರೂ ಆ ಆಧುನಿಕ ಶೈಲಿಗೆ ಮಾರು ಹೋಗದೆ ತನ್ನದೇ ಆದಂತಹ ಗ್ರಾಮೀಣ ಪರಂಪರೆಯನ್ನು ರೂಢಿಸಿಕೊಂಡು ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾಂಸ್ಕೃತಿಕ ನಗರಿ ಎಂದು ಸಹ ಕರೆಯಲ್ಪಡುತ್ತದೆ. ಈ ಊರನ್ನು ಹಾಗೇ ಸುತ್ತಾಡಿ ಬಂದಾಗ ಊರಿನ ಪ್ರತಿಯೊಂದು ರಸ್ತೆಯಲ್ಲೂ ಒಂದಲ್ಲ ಒಂದು ದೇವಾಲಯಗಳು ಕಾಣುತ್ತವೆ. ಈ ಪಟ್ಟಣದ ಸಾಂಸ್ಕೃತಿಕ ಪರಂಪರೆಯನ್ನು ಅವಲೋಕಿಸಿದಾಗ ಪ್ರತಿ ಮಾಸದಲ್ಲಿಯೂ, ಪ್ರತಿ ಪೌರ್ಣಮಿಯಲ್ಲಿಯೂ, ಪ್ರತಿ ಅಮಾವಾಸ್ಯೆಯಲ್ಲಿಯೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಆಚರಣೆಗಳು, ಜಾತ್ರೆ, ಉತ್ಸವಗಳು ನಡೆಯುತ್ತಾ ಬಂದಿವೆ. ಅದರಲ್ಲಿ ಪ್ರಮುಖವಾದದ್ದು ವಿಜಯಪುರದ ಹಬ್ಬ ಎಂದೇ ಕರೆಯಲ್ಪಡುವ ಪ್ರತಿ ಸಂವತ್ಸರದ ಫಾಲ್ಗುಣ ಶುದ್ಧ ಪೌರ್ಣಮಿಯಂದು, ಅಂದರೆ ಹೋಳಿ ಹುಣ್ಣಿಮೆಯಂದು ನಡೆಯುವ ಶ್ರೀ ಸೌಮ್ಯನಾಯಕಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯವರ ಅದ್ದೂರಿ ಬ್ರಹ್ಮರಥೋತ್ಸವ. ಪಟ್ಟಣದ ಪ್ರತಿಯೊಂದು ಸಮಾಜದ ಎಲ್ಲ ಬಂಧುಗಳು ಒಟ್ಟಾಗಿ ಒಮ್ಮನಸ್ಸಿನಿಂದ ಈ ರಥೋತ್ಸವವನ್ನು ನಡೆಸುವುದು ಮತ್ತೊಂದು ವಿಶೇಷತೆ. ಈ ರಥೋತ್ಸವವು ಒಟ್ಟು 15 ದಿನಗಳ ಆಚರಣೆಯನ್ನು ಹೊಂದಿದೆ. ಮೊದಲನೆಯ ದಿನ ಅಂದರೆ ಫಾಲ್ಗುಣ ಮಾಸದ ಶುದ್ಧ ಸಪ್ತಮಿಯಂದು ಅಂಕುರಾರ್ಪಣೆ, ಮೃತ್ತಿಕಾ ಸಂಗ್ರಹ ಹಾಗೂ ರಕ್ಷಾಬಂಧನದೊಂದಿಗೆ ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತದೆ. ಇದೇ ದಿನ ಮಧ್ಯಾಹ್ನ ರಥದ ಚಕ್ರಗಳನ್ನು ವಿಜಯಪುರದ ಹೃದಯ ಭಾಗವಾದ ಗಾಂಧಿ ಚೌಕಕ್ಕೆ ತಂದು ನಿಲ್ಲಿಸಲಾಗುತ್ತದೆ. ಎರಡನೇ ದಿನ ಮುಂಜಾನೆ ಬಲಿಹರಣದ ನಂತರ ಧ್ವಜಾರೋಹಣ ನೆರವೇರುತ್ತದೆ. ಇದು ರಥೋತ್ಸವ ಕಾರ್ಯಕ್ರಮದ ಅಧಿಕೃತ ಆರಂಭಕ್ಕೆ ಸಾಕ್ಷಿಯಾಗುತ್ತದೆ. ಇದೇ ದಿನ ರಾತ್ರಿ ದೇವಾಲಯದಲ್ಲಿ ಬೇರಿ ಪೂಜೆ ನೆರವೇರುತ್ತದೆ. ಮೂರನೇ ದಿನ ಹನುಮಂತ ವಾಹನೋತ್ಸವ, ನಾಲ್ಕನೇ ದಿನ ಸಿಂಹವಾಹನೋತ್ಸವ, ಐದನೇ ದಿನ ಶೇಷವಾಹನೋತ್ಸವಗಳು ನೆರವೇರುತ್ತವೆ. ಆರನೇ ದಿನ ಅತ್ಯಂತ ಪ್ರಮುಖವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯವರಿಗೆ ತಿರುಕಲ್ಯಾಣೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಕಲ್ಯಾಣೋತ್ಸವಕ್ಕೂ ಮುನ್ನ ಮಂಗಳ ದ್ರವ್ಯವನ್ನು ದೇವಾಲಯಕ್ಕೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಗುತ್ತದೆ. ಕಲ್ಯಾಣೋತ್ಸವದ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ನೆರವೇರುತ್ತದೆ. ಮರುದಿನ ಅಂದರೆ 7ನೇ ದಿನ ಮುಂಜಾನೆ ಸ್ವಾಮಿಯವರಿಗೆ ಕಲ್ಯಾಣೋತ್ಸವದ ರಾಜಬೀದಿ ಉತ್ಸವ ನಡೆಯುತ್ತದೆ. ಆ ದಿನ ರಾತ್ರಿ ಗಜವಾಹನೋತ್ಸವದೊಂದಿಗೆ ಸರೋವರ ಗಣಪತಿ ದೇವಾಲಯದಲ್ಲಿ ಗಜೇಂದ್ರ ಮೋಕ್ಷ ಕಾರ್ಯಕ್ರಮ ನಡೆಯುತ್ತದೆ. 8ನೆಯ ದಿನ ಅತ್ಯಂತ ಪ್ರಮುಖವಾದ ದಿನ. ಈ ದಿನವೇ ಮಧ್ಯಾಹ್ನ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವವು ವಿಜಯಪುರದ ಹಬ್ಬದ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ರಥೋತ್ಸವಕ್ಕೂ ಮುನ್ನ ಮಂಟಪ ಪಡಿ ಸೇವೆ, ಯಾತ್ರಾದಾನೋತ್ಸವ, ಭಾಗವತ ಸೇವೆಗಳು ಭಕ್ತಿಪೂರ್ವಕವಾಗಿ ನೆರವೇರುತ್ತದೆ. ರಾತ್ರಿ ಮಡಿತೇರನ್ನು ಸ್ವಸ್ಥಾನಕ್ಕೆ ಕರೆತರಲಾಗುತ್ತದೆ. ನಂತರ ಧೂಳೋತ್ಸವ ಹಾಗೂ ಶಾಂತಿ ಉತ್ಸವಗಳು ನಡೆಯುತ್ತವೆ. 9ನೇ ದಿನ ರಾತ್ರಿ ಅಶ್ವವಾಹನೋತ್ಸವದೊಂದಿಗೆ ಹುಲಿಬೇಟೆ ಹಾಗೂ ಲಕ್ಷ್ಮೀ ಕಲಹ ಸಂಧಾನ ಪೂಜಾ ಸೇವೆಗಳು ನೆರವೇರುತ್ತವೆ. 10ನೇ ದಿನ ಮುಂಜಾನೆ ವಸಂತೋತ್ಸವ ನೆರವೇರುತ್ತದೆ. ಅದೇ ದಿನ ರಾತ್ರಿ ಹಂಸವಾಹನೋತ್ಸವ ನಡೆಯುತ್ತದೆ. 11ನೇ ದಿನ ಚಂದ್ರಮಂಡಲೋತ್ಸವ ನೆರವೇರುತ್ತದೆ. 12ನೇ ದಿನ ಉಯ್ಯಾಲೋತ್ಸವ ಹಾಗೂ ಹೆಜ್ಜೆ ಮಂಗಳಾರತಿ ನಡೆಯುತ್ತದೆ. 13ನೇ ದಿನ ಸ್ವಾಮಿಯವರಿಗೆ ವಿಜೃಂಭಣೆಯ ಪುಷ್ಪ ಪಲ್ಲಕ್ಕಿ ಉತ್ಸವವನ್ನು ಬೆಂಡಿಗಾನಹಳ್ಳಿ ಕುಟುಂಬದ ಶ್ರೀಯುತ BN ಬಚ್ಚೇಗೌಡರವರು ಹಾಗೂ ಸಹೋದರರು ನೆರವೇರಿಸುತ್ತಾರೆ. 14ನೇ ದಿನ ಸ್ವಾಮಿಯವರಿಗೆ ಶಯನೋತ್ಸವ ಕಾರ್ಯಕ್ರಮ ನೆರವೇರುತ್ತದೆ. 15ನೇ ದಿನ ಅಂದರೆ ಕೊನೆಯ ದಿನ ಮುಂಜಾನೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯೊಂದಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ನೆರವೇರುತ್ತದೆ. ಒಟ್ಟಾರೆಯಾಗಿ ಬಹಳ ಹಿಂದಿನಿಂದಲೂ
ಶ್ರೀ ಸೌಮ್ಯನಾಯಕಿ ಸಮೇತ ಚೆನ್ನಕೇಶವ ಸ್ವಾಮಿಯವರ ಶ್ರೀಮತ್ ಕಲ್ಯಾಣಾದಿ ಬ್ರಹ್ಮರಥೋತ್ಸವವು ಅರ್ಥಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಊರಿನ ಎಲ್ಲ ಸಮುದಾಯಗಳ ಸಹಭಾಗಿತ್ವದೊಂದಿಗೆ ನೆರವೇರುತ್ತದೆ. ಬನ್ನಿ, ಈ ಅದ್ದೂರಿ ರಥೋತ್ಸವದಲ್ಲಿ ನೀವು ಕೈಜೋಡಿಸಿ. ಈ ವಿಡಿಯೋದ ಸಂಪೂರ್ಣ ಸಾಹಿತ್ಯ ದೃಶ್ಯಾವಳಿ ರಚನೆ ಶ್ರೀಯುತ ಕನ್ನಡಿಗ ಬಸವರಾಜು, ಹಾಗೆ ಹಿನ್ನೆಲೆ ಧ್ವನಿ ದೃಶ್ಯ ಪರಿಕಲ್ಪನೆ ಶ್ರೀಮತಿ ಗೀತಾ ಬಸವರಾಜು. ಇದೇ ರೀತಿ ಮತ್ತಷ್ಟು ಹೊಸ ಮಾಹಿತಿಗಳು, ವಿಶೇಷವಾಗಿ ನಮ್ಮ ವಿಜಯಪುರಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರತಕ್ಕಂತಹ ಅವರ್ ಕಲ್ಚರ್ ಅವರ್ ಪ್ರೌಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಇರುತ್ತೆ. ನೀವೆಲ್ಲರೂ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ದೊರೀತಾ ಇರುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.